ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಹೊಸ ವರ್ಷದ ಮೊದಲ ತಿಂಗಳಲ್ಲಿ ಯಾವ ರಾಶಿಯವರಿಗೆ ರಾಜಯೋಗ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ನಮ್ಮ ಜೊತೆ ಇದ್ದಾರೆ ಹಸ್ತ ಸಾಮುದ್ರಿಕ ಫೇಸ್ ರೀಡಿಂಗ್ ನ್ಯೂಮರಾಲಜಿಸ್ಟ್, ನವರತ್ನಗಳು, ಸ್ಟೋನ್, ಕ್ರಿಸ್ಟಲ್ ಇದೆಲ್ಲದರ ತಜ್ಞ ಆಗಿರುವಂತಹ ಆರ್ಯವರ್ಧನ್ ಗುರುಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಬೈತಾಂ ಕಲ್ಪವೃಕ್ಷಂ ತಾಂ ಕಾಮಧೇನೆ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. 100% ನನ್ನ ಫಾಲೋವರ್ಸ್ ಭಾಳ ಜನಕ್ಕೆ ನಿಮಗೆ ಗೊತ್ತಿಲ್ಲ. 100% ವಾಸ್ತು, ನ್ಯೂಮರಾಲಜಿ, ಆಸ್ಟ್ರಾಲಜಿ, ಪಾಮ್ ಹಿಸ್ಟ್ರಿ, ಫೇಸ್ ರೀಡಿಂಗ್, ಕ್ರಿಸ್ಟಲ್ಸ್ ಮತ್ತು ನವರತ್ನ. ನಾನು ಯಾವಾಗಲೂ ನವರತ್ನಗಳನ್ನ ಅತಿ ಹೆಚ್ಚು ನಾನು ನಮ್ಮ ಮನೇಲಿ ಸ್ಟಾಕ್ ಇದ್ದೇ ಇಟ್ಟಿರ್ತೀನಿ. ನಮ್ಮ ಆಫೀಸಾಗಲಿ ಮನೆಯಾಗಲಿ ನವರತ್ನಗಳು ನಿಮಗೆ ಹತ್ರಕ್ಕೆ ಮನುಷ್ಯನ ಕಷ್ಟಕ್ಕೆ ಪರಿಹಾರವನ್ನು ಮಾಡ್ತವೆ. ನಿಜವಾಗ್ಲೂ ಕೂಡ ನೀವು ಯಾವುದೆಲ್ಲ ಟೆಂಪಲ್ಗೆ ಎಷ್ಟೇ ಹೋದರೂ ಕೂಡ ನವರತ್ನಗಳನ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಡಾಲರ್ಸ್ ಆಗಿರ್ಬೋದು, ಸ್ಟೋನ್ಸ್ ಆಗಿರ್ಬೋದು. ನೋಡಿ ನಾವೆಲ್ಲ ನಮಗೆ ಇವಾಗ ನನಗೆ ಪಚ್ಚೆ ತುಂಬ ಫೇವ್ರೇಟ್. ನೋಡಿ ನಾನು ಪಚ್ಚೆಯನ್ನು ಹಾಕಿದ್ದೀನಿ, ಎಷ್ಟು ಅದ್ಭುತವಾದ ಪಚ್ಚೆ. ಇದು ತುಂಬ ಅದ್ಭುತ. ಅದೇ ನನಗೆ ನವರತ್ನ ನಮಗೆ ಯಾಕಾಗುತ್ತೆ ಅಂದರೆ ನೋಡಿ, ನಾವು 100% ನಾವು ಕೂಡ ಪಚ್ಚೆಯನ್ನು ಹಾಕಿರ್ತೀವಿ. ಯಾಕೆ ಹಾಕ್ತೀವಿ ಅಂದರೆ ಇದು ನನ್ನ ಫೇವ್ರೇಟ್ ಸ್ಟೋನ್ ಆಗಿರುತ್ತೆ ನಮ್ಮ ಗ್ರಹಗಳಿಗೆ. ಅದ್ಭುತ. ನಮಗೆ ಸಂಬಂಧಪಟ್ಟಂಥ ಬ್ರಾಸ್ಲೆಟ್ಗಳು ಏನಿರುತ್ತೆ ಅದನ್ನು ಹಾಕ್ತಾ ಲಕ್ ಬರುತ್ತೆ. ನೀವು ಕೂಡ ನಿಮಗೆ ಸಂಬಂಧಪಟ್ಟಂಥದನ್ನು ಎಲ್ಲರೂ ಕೂಡ ಅಳವಡಿಸ್ಕೋಬೋದು. ಇದು ಸಕ್ಕಾಪಟ್ಟೆ ರಿಸಲ್ಟ್ ಕೊಡುತ್ತೆ. ಒರಿಜಿನಲ್ ಸ್ಟೋನ್ಗಳು ಅಡಿಷನಲ್ಲೇ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ಕರೆ ಸ್ಪೀಕರ್ಸನ್ನು ಯಾರಿದ್ದಾರೆ ಲೈವಲ್ಲಿ ನೋಡೋಣ. 100%. ಓಕೆ ವೀಕ್ಷಕರೇ, ನೀವು ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಕರೆ ಮಾಡಿ ನಿಮ್ಮ ಯಾವುದೇನೇ ಪ್ರಶ್ನೆ ಇದ್ರೂ ಕೂಡ ಪ್ರಶ್ನೆ ಕೇಳ್ಬೋದು. ಅದಕ್ಕೆ ನೀವು ಉತ್ತರವನ್ನು, ಪರಿಹಾರವನ್ನು ಪಡ್ಕೊಳ್ಬೋದು. ಹಾಗೆ ಇಲ್ಲಿಗೆ ಯಾರಿಗೆಲ್ಲ ಕರೆ ಸಿಕ್ಕಿರಲ್ಲ, ಗುರುಜಿ ಅವ್ರ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಿರುತ್ತೆ. ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಡೈರೆಕ್ಟಾಗಿ ಆಫೀಸ್ ಅಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲಿ ನಿಮಗೆ ಏನು ಸಮಸ್ಯೆ ಅದಕ್ಕೆ ಅದನ್ನು ಇನ್ನು ವಿವರವಾಗಿ ತಿಳ್ಕೊಂಡು ಅದಕ್ಕೆ ಪರಿಹಾರವನ್ನು ಪಡ್ಕೊಳ್ಬೋದು. ಗುರುಜಿ ಸದ್ಯಕ್ಕೆ ಕಾಲರ್ ಇದ್ದಾರೆ, ಮಾತಾಡ್ತಾ ಹೋಗೋಣ. ಹಲೋ ಹಲೋ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಮಹೇಶ್ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಯ್ತು. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ ಮಹೇಶ್ ಅಣ್ಣ, ಎಲ್ಲಿಂದ ಕರೆ ಮಾಡಿದಿರಾ? ಸರ್ ಮಂಡ್ಯದಿಂದ ಸರ್. ಮಹೇಶ್ ಹೇಗಿದ್ದೀರಾ? ಸ್ವಲ್ಪ ಪ್ರಾಬ್ಲಮ್ ಇದ್ದೀನಿ ಸರ್. ಓಕೆ, ಯಾರ ಬಗ್ಗೆ ಕೇಳಬೇಕು ಮಹೇಶ್ ಅಣ್ಣ? ಸರ್ ನನ್ನ ಬಗ್ಗೆನೇ ಕೇಳಬೇಕಾಯ್ತು ಸರ್. ಏನೇನು ಕೇಳಬೇಕು ಅಂತ ಇದ್ದೀರಾ? ಫ್ಯೂಚರ್ ಹೆಂಗಿದೆ ಸರ್, ಯಾವುದಕ್ಕೂ ಕೈ ಹಾಕೋರು ಏನು ಸಕ್ಸಸ್ ಆಗ್ತಾ ಇಲ್ಲ. ಓಕೆ, ಇಲ್ಲಿವರೆಗೆ ಯಾರ ಹತ್ರ ಜ್ಯೋತಿಷ ಕೇಳಿದಿರಾ? ನಿಮ್ಮ ಹತ್ರನೇ ಕೇಳಿದ್ದೆ ಸರ್ ಒಂದ್ಸಾರಿ. ಯಾವಾಗ ಬಂದಿದ್ದೆ? ಯಾವಾಗ? 5 ವರ್ಷದಿಂದ ಸರ್. 5 ವರ್ಷ ಚಾಪೇಟೆ ಬುಟ್ಟಳಿಗೆ ಬಂದಿದ್ದೆ ಒಂದು 5 ವರ್ಷದಿಂದ. ಒಳ್ಳೆದಾಯ್ತು. ಹಂಗಾರೆ 5 ವರ್ಷದಿಂದ ಕೊಡಿ ನಿಮ್ಮ ಡೇಟ್ ಆಫ್ ಬರ್ತು. ಸರ್ 8/7 1977 ಸರ್. 1977. ಎಷ್ಟು ಗಂಟೆ? ಹೌದು ಸರ್, ಬೆಳಗಿನ ಜಾವ 6 ಗಂಟೆ. ಬೆಳಗಿನ ಜಾವ 6 ಗಂಟೆ ಸರ್. 6 ಗಂಟೆ. ಏನು ಪ್ರಶ್ನೆ ಏನು? ಏನು ಯಾವ ಕೈ ಹಾಕೋರು ಯಾವ ಕೆಲಸನೂ ಆಗ್ತಾ ಇಲ್ಲ ಸರ್. ಸರ್ ಮೀನ ರಾಶಿನೇ ಹುಟ್ಟಿದ್ರ ಕರೆಕ್ಟಾ? ರೇವತಿ ನಕ್ಷತ್ರ. ಸರ್ ಅದು ಆಕ್ಚುಲಿ ಸ್ಕೂಲ್ ಡೇಟ್ ಕೊಟ್ಟಿದ್ದು ಸರ್. ನಮ್ಮ ಮನೇಲಿ ಇದೇ ಡೇಟ್ ಅಂತ ಕೊಟ್ಟಿರೋದು, ಬಟ್ ಪರ್ಫೆಕ್ಟ್ ಡೇಟ್ ಇಲ್ಲ ಸರ್. ಇದೇ ಡೇಟ್ ನಾನು ಫಾಲೋ ಮಾಡ್ತಾ ಇದ್ದೀನಿ ಸರ್. ನೀವು ಹೇಳ್ತಾ ಇದೇ ಡೇಟ್ ಫಾಲೋ ಮಾಡ್ತಾ ಇದ್ದೀನಿ. ಓಕೆ, ಇದಾದರೆ ದರಿದ್ರ ಬಂದು ಬರ್ಬತ್ತಾಗಿ ಸಾಲ ಬಿದ್ದು ವನವಾಸ ಬಿದ್ದು ನಾಯಿಪಾಡು ನರಿಪಾಡು ಆಗಬೇಕು. ಪಿತ್ರಾಯಿತ ಆಸ್ತಿ ಯಾವ್ದಾದ್ರು ಒಂದು ಇರಬೇಕಾಯಿತು. ಮತ್ತು ಯಾರು ಹೆಣ್ಮಕ್ಳು ನಿಮ್ಮನ್ನ ನೋಯಿಸ್ಬೋದಾಗಿತ್ತು. 100% ನಿಮ್ಗೆ ಹಾರ್ಟ್ ಅಟ್ಯಾಕ್ ಕೂಡ ಸಂದರ್ಭ ಬರ್ಬೋದು. ನಿಮ್ಮ ಕುಟುಂಬದಲ್ಲಿ ಯಾರಾದ್ರು ಜನ್ಮ ಒಡ ಹುಡ್ತಾರೋ, ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಅಲ್ಪ ಆಯಸ್ಸಲ್ಲಿ ಯಾರು ಡೆತ್ ಆಗ್ಬೋದಾಯ್ತು. ಯಾರು ಆಗಿದ್ದಾರೆ ಇಷ್ಟೆಲ್ಲ? ನಮ್ಮ ದೊಡ್ಡಪ್ಪ ನಮ್ಮ ಚಿಕ್ಕಪ್ಪ ಇಬ್ಬರು ಹೋಗಿದ್ದಾರೆ. ಅದನ್ನು ಹೇಳ್ತೈತೆ ಕನ್ಫರ್ಮ್ ಸರ್. ನಿಮಗೆ ಇವಾಗ ಟೈಮ್ ತುಂಬ ಬ್ಯಾಡ್ ಟೈಮ್ ನಡೀತೈತೆ. ಹಂಗಾರೆ ಕನ್ಫರ್ಮ್ ನಿಮ್ಮ ಟೈಮ್ ತುಂಬ ಬ್ಯಾಡ್ ಆಗೈತೆ. ಹಾಗಾಗಿ ನಿಮ್ಮ ಲೈಫಲ್ಲಿ 2012 2032 ಅಣ್ಗ ನೀರ್ಗಾಯಿ ಆಗ್ತೀರಾ ಸರ್. ಓಕೆ. 2022ರಿಂದ 32 ಚಂದ್ರ ದಶೆ ನಿಮ್ಮನ್ನು ಬರ್ಬತ್ ಮಾಡಿ ನಡ್ನೋಡಿಗೆ ಎಳ್ಕ ಬರುತ್ತೆ. ಯಾವುದಾದ್ರು ಆಸ್ತಿನ ಮಾರಬೇಕಾಗುತ್ತೆ, ಊರು ಬಿಟ್ಟು ಓಡೋಗ್ಬೇಕಾಗುತ್ತೆ. ಇಂಥ ದರಿದ್ರ ಕೆಲಸನೂ ಚಂದ್ರ ಮಾಡ್ತಾನೆ. ಧನಸ್ಥಾನ ಅಂದರೆ ಕುಟುಂಬದಲ್ಲಿ ಸಾವು ನೋವು, ಕುಟುಂಬದ ಲಾಸು, ಕುಟುಂಬದ ಪ್ರಾಪರ್ಟಿ ಮಾರಬೇಕಾಗುತ್ತೆ. ಇದಕ್ಕೆ ನೀವು ಸಂಬಂಧಪಟ್ಟಂಥ ಶುಕ್ರಗ್ರಹನೂ ಕೂಡ ವ್ಯಯಸ್ಥಾನದಲ್ಲಿದ್ದಾನೆ, ಕೆಟ್ಟೋಗಿದ್ದಾನೆ. ಚಂದ್ರ ಚೆನ್ನಾಗಿದ್ದು ಚಂದ್ರ ಇರುವಂಥ ಮನೆ ಸ್ಥಾನ ಕೆಟ್ಟೋಗಿದೆ. ಅದ್ರ ಮೀನರಾಶಿ ತುಂಬ ಕೆಟ್ಟೋಗಿದೆ. ಈ 13ನೇ ತಾರೀಕಿಂದ ನಿಮ್ಮ ಟೈಮ್ ತುಂಬ ಚೆನ್ನಾಗಾಗುತ್ತೆ. ನಿಮಗೆ ನಿಮ್ಮ ಮನೆಯಲ್ಲಿ ಅದ್ಭುತವಾಗಿ ಒಂದು ಒಳ್ಳೆ ರಿಸಲ್ಟ್ ಬರಬೇಕಂದ್ರೆ ನೀವೊಂದು ರೂಬಿ ಮತ್ತು ಕನಕ ಪುಷ್ಪರಾಗ ಎರಡನ್ನೂ ಕೂಡ ಯೂಸ್ ಮಾಡಿ, ತುಂಬ ಲಕ್ ಬರುತ್ತೆ. ಅದೇ ಥರ ನಮ್ಮಲ್ಲಿ ಸಿಗುವಂಥ ಕನಕ ಪುಷ್ಪರಾಗ ಹಾಕಬೇಡಿ, ಅದೇ ದರಿದ್ರ ನಿಮಗೆ, ಅದೇ ನಿಮ್ಮ ಹಾಳು ಮಾಡೋದು.
ರೂಬಿ ಮತ್ತು ಮುತ್ತು ಹಾಕಿ, ಏನು ಹೇಳಿ, ಮುತ್ತು. ರೂಬಿ ಮುತ್ತನ್ನು ಎರಡನ್ನೂ ಹಾಕಿ ತುಂಬ ಒಳ್ಳೆಯದಾಗುತ್ತೆ. ಆಮೇಲೆ ನಮ್ಮಲ್ಲಿ ಸಿಗುವಂಥ ಫೈನಾನ್ಸ್ ಸಂಬಂಧಪಟ್ಟಂಥ ಕಲ್ಲನ್ನು ಯೂಸ್ ಮಾಡಿ ತುಂಬ ಲಕ್ ಬರುತ್ತೆ. ನಮ್ಮ ಜೊತೆಗೆ ಟೆಂಪಲ್ ಪೂಜೆಗೆ, ಚಂದ್ರ ಶಾಂತಿ ಪೂಜೆಗೆ ನಮ್ಮಲ್ಲಿ ಬರೆಸಿ ನಾನು ಕರ್ಕೊ ಹೋಗ್ತೀನಿ. ಆ ಪೂಜೆಯಲ್ಲಿ ನೀವು ಪಾಲ್ಗೊಂಡಾಗ ಚಂದ್ರ ದೋಷಕ್ಕೆ ಕಮ್ಮಿ ಆಗುತ್ತೆ. ಆದರೆ ತಲೆ ಹೋಗೋದನ್ನು, ತಲೆ ಕಟ್ ಮಾಡೋದನ್ನ ಕೂದಲನಾರು ಕಟ್ ಮಾಡಬೇಕು, ಇಲ್ಲ ಉಗ್ರನಾರು ಕಟ್ ಮಾಡಬೇಕು. 2032ವರೆಗೂ ಚಂದ್ರ ದಶ ನಿಮ್ಮನ್ನ ಬರ್ಬತ್ ಮಾಡುತ್ತೆ. ಎಷ್ಟು ಸಾಲ ಬಿದ್ದಿದ್ದೀರಾ, ಎಷ್ಟು ಅವಮರ್ಯಾದೆ ಆಗಿದ್ದೀರಾ? ಒಂದ್ 30 ಲಕ್ಷ ಸಾಲ ಇದೆ ಸರ್ ಇವಾಗ. ಎಷ್ಟು ಅವಮರ್ಯಾದೆ ಆಗಿದ್ದೀರಾ? ಸರ್ ಇನ್ನೂ ಮರ್ಯಾದೆ ಕಳ್ಕೊಂಡಿಲ್ಲ, ಬರೋ ಸ್ಥಿತಿ ಬರ್ತಾ ಇದೆ ಇವಾಗ. ಖಂಡಿತಲೂ ಮರ್ಯಾದೆ ಕಳ್ಕತ್ತೀರ. ಇದು 1 ತಿಂಗಳು ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ. ಇನ್ನು 1 ತಿಂಗಳಾದಮೇಲೆ ನೆಕ್ಸ್ಟ್ ಫೆಬ್ರವರಿಗೆ ನೀವು ಸೂಸೈಡ್ ಮಾಡ್ಕೋಬೇಕು, ಆ ಲೆವೆಲಿಗಿದೆ. ಏನು ಹೇಳಿ ಸರ್? ನಾಳೆ ಒಂದು ರಿಸಲ್ಟ್ ಇದೆ ಸರ್, ಅದೇನಾದ್ರು ಸಕ್ಸಸ್ ಏನಾರು ಆಗುತ್ತೆ ಸರ್? ಯಾವುದೇ ಕಾರಣಕ್ಕೂ ಆಗಲ್ಲ, ಯಾವುದೇ ಕಾರಣಕ್ಕೂ. ಮೀನ ರಾಶಿಗೆ ನಿಮ್ಮ ಟೈಮ್ ಕೆರಡಿದ್ರೆ ಹೆಂಗಿದೆ ಗೊತ್ತಾ? ಪಕ್ಕದ ಮನೆ ಆ ಓಡಿಸಿದ್ರೆ ನಿಮ್ಮಲ್ಲಿ ಬಂದು ಕಚ್ಚಿಬಿಡುತ್ತೆ. ಅದು ಅವನು ಓಡಿಸೋದಕ್ಕೆ ನಿಮ್ಮನೆ ಇತ್ತಲಲ್ಲಿ ಬಂದು ಕಚ್ಚಿಬಿಟ್ಟು ಹೋಗ್ಬಿಡುತ್ತೆ. ಬಗ್ಗೆ ನೋಡಿతే ಕಚ್ಚಿಸ್ಕೋಬೇಕಾಗುತ್ತೆ. ತುಂಬ ಜಾಪಾನ ನಮ್ಮಲ್ಲಿ ಸಿಗುವಂಥ ಸ್ಟೋನನ್ನು, ನವರತ್ನಗಳನ್ನ ಯೂಸ್ ಮಾಡಿ ಒಳ್ಳೆದಾಗಲಿ. ಹೇಳಿದಂತಹ ಆಮೇಲೆ ಈ ವರ್ಷ 8ನೇ ತಾರೀಕು ತುಂಬ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅದರಲ್ಲಿ ಇವರು 8ನೇ ತಾರೀಕು ಹುಟ್ಟಿದರೆ ಮೀನ ರಾಶಿಗೆ 1 ತಿಂಗಳು ಚೆನ್ನಾಗಿದೆ. 13ನೇ ತಾರೀಕು ನಂತರ, 16ನೇ ತಾರೀಕು ನಂತರ ಒಂದೇ 1 ತಿಂಗಳು, ಅದಾದಮೇಲೆ ಮತ್ತೆ ಹಣ್ಣುಗ ನೀರ್ಗಾಯಿ ಹಾಕ್ತೀರಾ. ಓಕೆ ಗುರುಜಿ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ನಿಮಗೆ ಏನು ಅನ್ಸುತ್ತೆ ಮೇಡಮ್? ಇವಾಗ ಒಬ್ಬರು ಜಾತಕ ನೋಡಿದೆ, ಇದು ಪರ್ಟಿಕ್ಯುಲರ್ ನಿಮ್ಮ ಹತ್ರ ಮಾತಾಡ್ತೀನಿ. ಯಾಕಂದರೆ ಮಾಮೂಲಿ ಅಷ್ಟಲ್ಲದು ನನಗೆ ಲಾಟ್ ಆಫ್ ಡಿಪೆಂಡ್ಸ್ ಇದೆ. ಯಾಕಂದರೆ ಮಾಮೂಲಿ ಅವ್ರು ಬರ್ತಾರೆ, ಏನೋ ಒಂದು ಹೇಳ್ತಾರೆ. ಇವಾಗ ನಿಮ್ಗೆ ಇಷ್ಟೊಂದು ನೆಗೆಟಿವ್ನ ಅವ್ರಿಗೆ ಹೇಳಿದ್ಮೇಲೆ ಏನು ಅನಿಸ್ತು ಜಾತಕ ನೋಡಿ? ಅಲ್ಲ, ಅದು ತಿಳ್ಕೊಂಡಾಗ ಅದಕ್ಕೆ ಏನ್ ಪರಿಹಾರ ಮಾಡ್ಕೊಂಡು ಅದನ್ನ ಹುಷಾರ್ ಮಾಡ್ಕೊಳ್ಳೋದಾಗ್ಲಿ, ಅದು ನೆಕ್ಸ್ಟ್ ಯಾರ ಕೈಲಿ ಪರಿಹಾರ ಮಾಡ್ಕೊಳಕ್ಕಾಗಲ್ಲ. ಸ್ಟೋನ್ ತಗೋಬೇಕು, ಸುಮ್ಮನೆ ಡವ್ ಮಾಡ್ಬೇಕು. ಅವೆಲ್ಲ ಏನು ಹೇಳಿ ಕಣ್ಣೀರು ಹಾಕ್ತಿದ್ದಾರೆ ಎಲ್ಲರೂ, ದೊಡ್ಡ ದೊಡ್ಡ VIP ಕೂಡ ಗ್ರಹಗಳ ಮುಂದೆ. ನಿಮಗೆ ಇಂಥ ಪ್ರಾಬ್ಲಮ್ ಈಗ ಇದೆ, ಅನವಾಸ ಆಗಿದೆ, ಸ್ಲಾಲ ಬಿದ್ದಿದೆ ಅಂತ ಅವಾಗ ಏನು ಅನಿಸ್ತದೆ ನಿಮಗೆ? ಅದೇ ಅದನ್ನ ಅದೇನ್ ಪ್ರಾಬ್ಲಮ್ ಇದೆ ಅದನ್ನ ತಿಳ್ಕೊಳ್ಳೋದು. ನೀವು ಹೇಳಿದಾಗ ಅವ್ರಿಗೆ ಅರ್ಥ ಆಗತ್ತಲ್ವಾ? ಅಟ್ಲೀಸ್ಟ್ ನೀವು ಸ್ಟೋನ್ ಕ್ರಿಸ್ಟಲ್ ಒಂದು ಹೇಳ್ದಾಗ ಪರಿಹಾರ ಅದ್ ಮಾಡ್ಕೊಂಡ್ರೆ ಸ್ವಲ್ಪ ಸೇಫ್ಟಿ ಆಗಿರ್ಬೋದಲ್ಲ. ಏನು ತಿಳ್ಕೊಳ್ತಾ ಇರೋದಕ್ಕಿಂತ ನೀವು ಹೇಳೋದನ್ನ ಕೇಳಿದ್ರೆ ಅವ್ರಿಗೆ ಬೆಸ್ಟ್ ಅಲ್ವಾ ಅದು?